ರಾಜ್ಯದಲ್ಲಿ ಭುಗಿಲೆದ್ದ ಕಬ್ಬು ಬೆಳೆಗಾರರ ಹೋರಾಟ. ಕೆಂಬಾವಿಯಲ್ಲಿ ಪೊಲೀಸ್ ಕಚೇರಿಯಲ್ಲಿ ನಡೆದ ಆರ್ಎಸ್ಎಸ್ ಪಥಸಂಚಲನ. ವೃದ್ಧನಿಗೆ ವಂಚಕರಿಂದ ಬರೋಬ್ಬರಿ 1 ಕೋಟಿ ರೂಪಾಯಿ ವಂಚನೆ. ನವೆಂಬರ್ ಕ್ರಾಂತಿ ಹೊತ್ತಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಭಾರೀ ಸಂಚಲನ. ಸಿದ್ದರಾಮಯ್ಯನವರ ನವೆಂಬರ್ನಲ್ಲಿ ಸೀಕ್ರೆಟ್ ಪ್ಲಾನ್ ಏನು? ತನ್ನ ಆಪ್ತರೊಂದಿಗೆ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20. ಕಬ್ಬಿಗೆ ದರ ನಿಗದಿ ಮತ್ತು ಬಾಕಿ ಪಾವತಿಗೆ ಆಗ್ರಹಿಸಿ ಬೆಳಗಾವಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಕಳೆದ 5 ದಿನಗಳಿಂದ ನಿರಂತರ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಕಬ್ಬು ಬೆಳೆಗಾರರು ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ದಾರೆ. ಕಳೆದ 5 ದಿನಗಳಿಂದ ರೈತರು ಬಿಸಿಲು, ಗಾಳಿ, ಚಳಿಯಲ್ಲೂ ಕೂಡ ಅಹೋರಾತ್ರಿ ಕುಳಿತು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಿದ್ದಾರೆ. ಸರ್ಕಾರ ರೈತರ ಹಿತಾಸಕ್ತಿಗಳನ್ನ ನಿರ್ಲಕ್ಷಿಸಿದೆ ಅಂತ ಆರೋಪಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣ ಸಂಪೂರ್ಣ ಸ್ತಬ್ಧವಾಗಿದೆ. ಗುರ್ಲಾಪುರ ಕ್ರಾಸ್ನಲ್ಲಿ ನಡೆಯುತ್ತಿರುವ ರೈತರ ಹೋರಾಟದಲ್ಲಿ ಭಾಗಿಯಾದ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಂಕಷ್ಟದಲ್ಲಿರುವ ರೈತರ ಪರಿಸ್ಥಿತಿ ಕೇಳಲು ರಾಜ್ಯ ಸರ್ಕಾರ ಮುಂದೆ ಬರ್ತಿಲ್ಲ. ಸರ್ಕಾರ ಆದಷ್ಟು ಬೇಗ ರೈತರ ಸಮಸ್ಯೆ ಬಗೆಹರಿಸಬೇಕು ಅಂದಿದ್ದಾರೆ. ಸಿಟಿ ರವಿ ಮಾತನಾಡಿ, ರೈತರ ಬೇಡಿಕೆ ನ್ಯಾಯಯುತವಾಗಿದೆ. ಸರ್ಕಾರ ರೈತರು ಜನಪ್ರತಿನಿಧಿಗಳ ಸಭೆಯನ್ನ ಕರೆಯಬೇಕು ಅಂದಿದ್ದಾರೆ. ಕಳೆದ 6 ದಿನಗಳಿಂದ ಇವತ್ತು ಕಬ್ಬು ಬೆಳೆಗಾರರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳಾಗ್ಲಿ, ಉಸ್ತುವಾರಿ ಸಚಿವರುಗಳಾಗ್ಲಿ, ಸಕ್ಕರೆ ಖಾತೆ ಸಚಿವರಾಗ್ಲಿ, ಇವ್ರು ಯಾರಿಗೂ ಕೂಡ ಇನ್ನೂ ಕೂಡ ಪುರ್ಸೋದು ಸಿಕ್ಕಿಲ್ಲ. ನಿಮ್ಮ ಸಮಸ್ಯೆಯನ್ನ ಪರಿಹಾರ ಕೊಡಬೇಕು ಅಂತ ಚರ್ಚೆ ಮಾಡೋದಕ್ಕೆ. ನಮ್ಮ ರಾಜ್ಯದ ರೈತರ ಬೇಡಿಕೆ ಅದು ನ್ಯಾಯಯುತ ಬೇಡಿಕೆ. ನೀವು ಸರ್ಕಾರ ನಡೆಸೋರು, ನಾನು ಮುಖ್ಯಮಂತ್ರಿನಾ ನೀನು ಮುಖ್ಯಮಂತ್ರಿನಾ ಅನ್ನೋದ್ರೊಳಗಡೆ ನಿಮ್ಮ ಈ ಅಧಿಕಾರದ ಗೊಂದಲದೊಳಗೆ ಜನರ ಸಮಸ್ಯೆಯನ್ನು ಮರ್ತಿದ್ದೀರಿ. ಜನರ ಸಮಸ್ಯೆ ಕಡೆಗೆ ಗಮನ ಕೊಡಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಿತು. ಪಥಸಂಚಲನಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸದ್ಯ ಸೈಲೆಂಟ್ ಆಗಿತ್ತು. ಪಥಸಂಚಲನಕ್ಕೆ ಯಾವುದೇ ಅಡ್ಡಿಪಡಿಸಲ್ಲ ಅಂತ ಸ್ಪಷ್ಟಪಡಿಸಿದ್ದು, ಪೊಲೀಸರು ಭಾರೀ ಕಟ್ಟೆಚ್ಚರ ವಹಿಸಿದ್ರು. ಜಿಲ್ಲಾಡಳಿತದ ಅನುಮತಿಯೊಂದಿಗೆ ಮಧ್ಯಾಹ್ನ 3 ಗಂಟೆಯಿಂದ ಪಥಸಂಚಲನ ನಡೆಯಿತು. ಪಥಸಂಚಲನದಲ್ಲಿ ಕೆಂಭಾವಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ 500ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಭದ್ರತೆಗಾಗಿ 300ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ಪಥಸಂಚಲನದಲ್ಲಿ ಕೆಂಭಾವಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ 500ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ಭದ್ರತೆಗಾಗಿ 300ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿತ್ತು. ಪಥಸಂಚಲನ ಮೇಲೆ ನಿಗಾ ಇಡಲು ಪೊಲೀಸ್ ಇಲಾಖೆಯ ಡ್ರೋನ್ ಕ್ಯಾಮೆರಾ ಹಾಗೂ 7 ಜನರ ವಿಡಿಯೋಗ್ರಫಿ ತಂಡವನ್ನ ನಿಯೋಜಿಸಲಾಗಿತ್ತು. ಕೆಂಭಾವಿ ಪುರಸಭೆ ಕಚೇರಿ ಬಳಿ ಖಾಸಗಿ ಸ್ಥಳದಿಂದ ಪಥಸಂಚಲನ ಆರಂಭವಾಗಲಿದೆ. ಪಟ್ಟಣದ ಬಸವೇಶ್ವರ ವೃತ್ತ ಸೇರಿದಂತೆ ಪ್ರಮುಖ ಮಾರ್ಗದಲ್ಲಿ 4 ಕಿಲೋಮೀಟರ್ ವರೆಗೆ ಪಥಸಂಚಲನ ನಡೆಯಿತು. ಕೆಂಭಾವಿ ಪಟ್ಟಣದೆಲ್ಲೆಡೆ ಭಗವಾಧ್ವಜ, ಕೇಸರಿ ಬಾವುಟಗಳು, ಕಟೌಟ್, ಬ್ಯಾನರ್, ಬಟ್ಟಿಂಗ್ಸ್ಗಳು ರಾರಾಜಿಸುತ್ತಿದ್ವು. ಇನ್ನು ಆರ್ಎಸ್ಎಸ್ ಪಥಸಂಚಲನ ಹಿನ್ನೆಲೆ ಶಾಂತಿ ಸುವ್ಯವಸ್ಥೆಗಾಗಿ ಪೊಲೀಸರು ಮುನ್ನೆಚ್ಚರಿಕೆಯಾಗಿ ರೂಟ್ ಮಾರ್ಚ್ ನಡೆಸಿದ್ರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಇದೇ ಮೊದಲ ಬಾರಿಗೆ 1 ಕೋಟಿ ಡಿಜಿಟಲ್ ಅರೆಸ್ಟ್ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿಯ 76 ವರ್ಷದ ವ್ಯಕ್ತಿಗೆ 1 ಕೋಟಿ ಪಂಗನಾಮ ಹಾಕಲಾಗಿದೆ. ಕೇಶವಾಪುರದ ವಿನಯ್ ಕಾಲೋನಿಯ ನಾಗೇಶ್ ಶರ್ಮಾ ವಂಚನೆಗೆ ಒಳಗಾದವರು. ವಾಟ್ಸ್ಆಪ್ ಮೂಲಕ ವಿಡಿಯೋ ಕರೆ ಮಾಡಿ ಮುಂಬೈ ಕೊಲಾಬಾ ಪೊಲೀಸ್ ಠಾಣೆ ಅಧಿಕಾರಿಗಳು ಅಂತ ನಂಬಿಸಿ ಡಿಜಿಟಲ್ ಅರೆಸ್ಟ್ ಮಾಡಿರುವುದಾಗಿ ಹೆದರಿಸಿ ಆರ್ಟಿಜಿಎಸ್ ಮೂಲಕ 1.7 ಕೋಟಿ ರೂಪಾಯಿ ವರ್ಗಾಯಿಸಿಕೊಂಡು ವಂಚನೆ ಮಾಡಲಾಗಿದೆ. ನೀವು ಮುಂಬೈನ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಖಾತೆ ತೆರೆದು ಅದರಲ್ಲಿ ನಿಷೇಧಿತ ಪಿಎಫ್ಐ ಮುಖಂಡ OM ಅಬ್ದುಲ್ ಸಲಾಂ ಜೊತೆಗೆ ವ್ಯವಹಾರವನ್ನ ಮಾಡಿದ್ದೀರಿ. 2 ಕೋಟಿ ರೂಪಾಯಿ ವ್ಯವಹಾರ ಮಾಡಲು 20 ಲಕ್ಷ ರೂಪಾಯಿ ಅಬ್ದುಲ್ನಿಂದ ಕಮಿಷನ್ ಅನ್ನ ಪಡೆದಿದ್ದೀರಿ. ಈ ಬಗ್ಗೆ ಮುಂಬೈ ಕೊಲಾಬಾ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಿಮ್ಮನ್ನ ಡಿಜಿಟಲ್ ಬಂಧನ ಮಾಡಿರುವುದಾಗಿ ಹೆದರಿಸಿದ ಖದೀಮರು ತನಿಖೆಯಿಂದ ಮುಕ್ತ ಮಾಡಬೇಕಾದ್ರೆ ಹಣ ನೀಡಬೇಕು ಅಂತ ನಾಗೇಶ್ ಅವರಿಗೆ ಬೇಡಿಕೆ ಇಟ್ಟಿದ್ದಾರೆ. ಅವರ ಮಾತು ನಂಬಿದ ನಾಗೇಶ್ ವಿವಿಧ ಬ್ಯಾಂಕ್ ಖಾತೆಗಳಿಂದ ಹಂತ ಹಂತವಾಗಿ ಆರ್ಟಿಜಿಎಸ್ ಮೂಲಕ ಒಟ್ಟು 1,80,80,600 ರೂಪಾಯಿ ವರ್ಗಾಯಿಸಿದ್ದಾರೆ. ಇದಾದ ಬಳಿಕ ಜಾಗೃತರಾಗಿ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಸದ್ಯ ಹುಬ್ಬಳ್ಳಿ ಸಿಎಸ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನವೆಂಬರ್ ಕ್ರಾಂತಿ ಜಟಾಪಟಿ ನಡುವೆ ಸಿದ್ದರಾಮಯ್ಯ ಬಣದಿಂದ 3 ಡೋಸ್ಗಳಿಗೆ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನವೆಂಬರ್ 7, 13, 16ಕ್ಕೆ ಪೊಲಿಟಿಕಲ್ ಮೆಗಾ ಡೋಸ್ಗೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದ್ದು, ದೆಹಲಿಗೆ ಹೋಗುವ ಮುನ್ನ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಆಪ್ತರ ಸಭೆ ನಡೆಯಲಿದೆ. ನವೆಂಬರ್ 13ರಂದು ಸಿದ್ದರಾಮಯ್ಯ ಆಪ್ತರಿಗೆ ಡಿನ್ನರ್ ಪಾರ್ಟಿಯನ್ನ ಏರ್ಪಡಿಸಲಾಗಿದೆ. ಈ ಸಭೆಯಲ್ಲಿ ಹೈಕಮಾಂಡ್ ಮುಂದಿಡಬೇಕಾದ ತಂತ್ರಗಾರಿಕೆ ರಚಿಸುವ ಚರ್ಚೆ ನಡೆಯಲಿದೆ ಎನ್ನಲಾಗಿದೆ. ಇದಕ್ಕೂ ಮುನ್ನ ನವೆಂಬರ್ 7ರಂದು ರಾಜಣ್ಣ ಮನೆಯಲ್ಲಿ ಮಧ್ಯಾಹ್ನದ ಊಟ ಏರ್ಪಡಿಸಲಾಗಿದ್ದು, ತುಮಕೂರಿನಿಂದಲೇ ಪರೋಕ್ಷವಾಗಿ ಮೆಸೇಜ್ ಪಾಸ್ ಮಾಡುವ ತಂತ್ರಗಾರಿಕೆ ನಡೆಯಲಿದೆ. ಆ ಬಳಿಕ ನವೆಂಬರ್ 16ಕ್ಕೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡುವುದು ಸಿಎಂ ಸಿದ್ದರಾಮಯ್ಯ ಯೋಜನೆ ಆಗಿದೆ. ಇನ್ನು ಯಾರು ಏನೇ ಅಂದ್ರೂ ಕೂಡ, ಯಾವುದೇ ಪ್ರಯತ್ನ ಮಾಡಿದರೂ ಕೂಡ ಹೈಕಮಾಂಡ್ ಮುಂದೆ ಸಿಎಂ ನಿಲುವು ಒಂದೇ ಎನ್ನಲಾಗುತ್ತಿದೆ. ನವೆಂಬರ್ 15ರಂದು ದೆಹಲಿಗೆ ಹೋಗುವ ಸಿಎಂ
ದೆಹಲಿಯ ಅಂಗಳದಲ್ಲಿ ಹೈಕಮಾಂಡ್ ಮುಂದೆ ಸಂಪುಟ ಪುನರ್ರಚನೆ ಪ್ರಸ್ತಾಪದ ಆನ್ಲೈನ್ ಅಜೆಂಡಾ ಇಟ್ಟುಕೊಂಡಿದ್ದಾರೆ ಎನ್ನಲಾಗಿದೆ. ಹೈಕಮಾಂಡ್ ನಾಯಕರು ಅವರಾಗಿಯೇ ಪವರ್ ಶೇರಿಂಗ್ ಪ್ರಸ್ತಾಪಿಸಿದ್ರೆ ಬತ್ತಳಿಕೆಯ ಬೇರೆ ಅಸ್ತ್ರಗಳ ಪ್ರಯೋಗಕ್ಕೆ ಸಿಎಂ ಮುಂದಾಗಬಹುದು ಎನ್ನಲಾಗಿದೆ. ಯಾವಾಗ ತುಮಕೂರಿಗೆ ಬಂದಾಗ ರಾಜಣ್ಣ ಅವ್ರ ಮನೆಯಲ್ಲಿ 2-3 ಸಾರಿ ಅವರು ಊಟಕ್ಕೆ ಕರೆದಾಗ ಹೋಗಿದ್ದಾರೆ, ನಾವೆಲ್ಲ ಹೋಗಿದ್ದೇವೆ. ಈಗಲೂ ಕರೆದಿದ್ದಾರೆ, ಮುಖ್ಯಮಂತ್ರಿಗಳು ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ಹೋಗ್ತೀವಿ ಊಟಕ್ಕೆ. ರಾಜಧಾನಿ ಬೆಂಗಳೂರಿನ ಅತಿ ದೊಡ್ಡ ಸಮಸ್ಯೆ ಕಸ. ರಸ್ತೆ ಬದಿ ಕಸ ಬಿಸಾಡುವುದನ್ನು ತಡೆಯೋದಕ್ಕೆ ಹಲವು ರೀತಿ ಸರ್ಕಸ್ ಮಾಡಿದ್ರೂ ನಿಯಂತ್ರಣ ಕಷ್ಟವಾಗ್ತಾ ಇದೆ. ಇದರ ಪರಿಹಾರವಾಗಿ ಇತ್ತೀಚೆಗಷ್ಟೇ ಕಸ ಎಸೆಯುವವರ ಮನೆ ಮುಂದೆಯೇ ವಾಪಸ್ ಕಸ ಬಿಸಾಡುವ ಕೆಲಸಕ್ಕೆ ಜಿಬಿಎ ಮುಂದಾಗಿ ದಂಡ ಕೂಡ ಹಾಕಿ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಇದರ ಮಧ್ಯೆ ನಗರದ ಮೈಕೋ ಲೇಔಟ್ನಲ್ಲಿ ಕಸ ಎಸೆಯೋದನ್ನು ತಪ್ಪಿಸೋದಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿದರೆ ಯುವತಿಯೊಬ್ಬಳು ಕಸ ಎಸೆದು ಕ್ಯಾಮೆರಾ ಮುಂದೆಯೇ ಡ್ಯಾನ್ಸ್ ಮಾಡಿ ಮಾರ್ಷಲ್ ಕೈಗೆ ತಗಲಾಕೊಂಡಿದ್ದು, ಕಸ ಎಸೆದಿದ್ದಕ್ಕೆ ಯುವತಿಗೆ ದಂಡದ ಬಿಸಿ ಮುಟ್ಟಿಸಲಾಗಿದೆ. ಬಿಟಿಎಂ ಲೇಔಟ್ನ ಮೈಕೋ ಲೇಔಟ್ನಲ್ಲಿ ಕಸ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಕಸ ಎಸೆಯುವ ಜಾಗದಲ್ಲಿ ಸ್ಥಳೀಯರೇ ಸಿಸಿಟಿವಿ ಅಳವಡಿಸಿ ಕಸ ಎಸೆಯುವವರ ಪತ್ತೆಗೆ ಮುಂದಾಗಿದ್ದರು. ಅದರಂತೆ ನಿನ್ನೆ ರಾತ್ರಿ ಅದೇ ಜಾಗಕ್ಕೆ ಕಸ ಎಸೆಯಲು ಬಂದ ಕೆಲ ಯುವತಿಯರು ಕಸ ಎಸೆದು ಕ್ಯಾಮೆರಾ ಮುಂದೆಯೇ ಡ್ಯಾನ್ಸ್ ಮಾಡಿದ್ದಾರೆ. ಇದನ್ನ ಗಮನಿಸಿದ ಮನೆಯ ಮಾಲೀಕ ಕೂಡಲೇ ಜಿಬಿಎ ಮಾರ್ಷಲ್ಗಳ ಗಮನಕ್ಕೆ ತಂದಿದ್ದು, ಮಾರ್ಷಲ್ಗಳು ಕೂಡಲೇ ಕಸ ಎಸೆದವರಿಗೆ 1,000 ದಂಡ ಹಾಕಿ ಮನೆ ಮುಂದೆ ಕಸ ಎಸೆಯದಂತೆ ಎಚ್ಚರಿಕೆ ನೀಡಿದ್ದಾರೆ. ನಾವು ನಮ್ಮ ಮನೇಲಿ ನಮ್ಮ ಇದರಲ್ಲಿ ಕ್ಯಾಮ್ರಾ ಹಾಕೊಂಡು ಆ ಕಸ ಹಾಕಿದವನಿಗೆ ಪೂರಾ ಹಿಡಿದು ಮಾರ್ಷಲ್ಗೆ ಹೇಳಿ ಅವ್ರನ್ನ ಕರೆಸಿ ಫೈನ್ ಹಾಕಕ್ ಶುರು ಮಾಡಿದ್ರು. ಸುಮಾರು ಕಲೆಕ್ಷನ್ ಆಗಿದೆ. ಎಲ್ಲಿನೋ ತಂದು ಹಾಕ್ತಾರೆ, ಕ್ಯಾಮ್ರಾ ಇದೆ ಅಂತ ನೋಡ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ತೊಂದರೆ ಇದೇ ಒಂದು ಜಾಗ ಅಲ್ಲ, ಈ ಪಕ್ಕದಲ್ಲಿ ಪಾರ್ಕಿಗೆ ಹೋದ್ರೆ 2 ಕಡೆನೂ ಕಸ ಹಾಕಿದ್ದಾರೆ. ಪಾರ್ಕ್ ಅಲ್ಲಿ ವಾಕ್ ಮಾಡಕ್ ಆಗಲ್ಲ, ಇಲ್ಲಿ ಹಾಕೋದು ಸಾಮಾನ್ಯ, ಯಾಕೆಂದ್ರೆ ಇದು ಕಾಂಪೌಂಡ್ ಇದೆ, ಎದುರುಗಡೆ ಮನೆ ಇಲ್ಲ. ಈ ಸಮಸ್ಯೆಗಳಿಗೆಲ್ಲ ಒಂದೇ ಒಂದು ಪರಿಹಾರ, ಮಾರ್ಷಲ್ ಅವರು ವಾರಕ್ಕೆ 1 ಸತಿ ಆದ್ರೂ ಕನಿಷ್ಠ ಅವರು ಈ ತರ ಫೈನ್ ಹಾಕಿದ್ರೆ ಎಷ್ಟೋ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಬೆಂಗಳೂರಿನಲ್ಲಿ ಕಸದ ಸಮಸ್ಯೆಗೆ ಮುಕ್ತಿ ಹಾಡೋಕೆ ಜಿಬಿಎ ಕೈಗೊಂಡಿರುವ ಕ್ರಮಗಳಿಗೆ ಸಾರ್ವಜನಿಕರು ಕೂಡ ಕೈ ಜೋಡಿಸಿದ್ದಾರೆ. ಕಸ ಸಮಸ್ಯೆಯಿಂದ ರೋಸಿ ಹೋಗಿದ್ದ ಮೈಕೋ ಲೇಔಟ್ ನಿವಾಸಿಗಳು ಕಸ ಹಾಕ್ತಾ ಇದ್ದ ಪಾಯಿಂಟ್ನಲ್ಲಿ ಸಿಸಿ ಕ್ಯಾಮೆರಾ ಫಿಕ್ಸ್ ಮಾಡಿ ರಾತ್ರಿ ಹಾಗೂ ಬೆಳಗಿನ ಜಾವ ಕಸ ಹಾಕ್ತಾ ಇದ್ದವರ ಪತ್ತೆಗೆ ನಿವಾಸಿಗಳು ಮುಂದಾಗಿದ್ದಾರೆ. ಯಾರು ಕಸ ಹಾಕ್ತಿದ್ದಾರೆ ಅವರನ್ನು ಗುರುತಿಸಿ ಅವರ ಮೇಲೆ ವಿಡಿಯೋ ಸಮೇತ ಜಿಬಿ ಅಧಿಕಾರಿಗಳಿಗೆ ದೂರು ಸಲ್ಲಿಕೆ ಮಾಡಲಾಗ್ತಿದೆ. ಜಿಬಿ ಅಧಿಕಾರಿಗಳು ಕೂಡ ವಿಡಿಯೋ ಆಧರಿಸಿ ಕಸ ಹಾಕ್ತಾ ಇದ್ದವರಿಗೆ ದಂಡ ವಿಧಿಸಿದ್ದಾರೆ. ಕ್ಯಾಮೆರಾ ಹಾಕಿದ್ರೂ ಕಸ ಸುರಿತಾ ಇರೋರ ವಿರುದ್ಧ ಕಾನೂನು ಕ್ರಮಕ್ಕೂ ನಿವಾಸಿಗಳು ಒತ್ತಾಯ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿರುವ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಹಿಂದೆ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದು ಮಾಡಿದ್ದ ಸುಪ್ರೀಂ ಕೋರ್ಟ್ ಆದೇಶವನ್ನ ಮರುಪರಿಶೀಲನೆಗೆ ಕೋರಿ ಪವಿತ್ರ ಗೌಡ ಪರ ವಕೀಲರು ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಗುರುವಾರ ವಿಚಾರಣೆ ನಡೆಯಲಿದೆ. ಇನ್ನು ಈ ಬಗ್ಗೆ ದೆಹಲಿಯಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲ ಅನಿಲ್ ನಿಶಾನಿ ಪ್ರತಿಕ್ರಿಯೆಯನ್ನು ನೀಡಿದ್ದು, ಪವಿತ್ರ ಗೌಡ ಪುನರ್ ಪರಿಶೀಲನೆ ಅರ್ಜಿ ಸಲ್ಲಿಸಿದ್ದಾರೆ. ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಆದೇಶದ ಪುನರ್ ಪರಿಶೀಲನೆಯನ್ನ ಕೋರಿದ್ದಾರೆ. ಪುನರ್ ಪರಿಶೀಲನಾ ಅರ್ಜಿಯ ಪ್ರತಿಯನ್ನ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಇನ್ನೂ ನೀಡಿಲ್ಲ. ಅರ್ಜಿ ಪ್ರತಿ ನೀಡಿದರೆ ಯಾವ ಆಧಾರದ ಮೇಲೆ ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋದು ತಿಳಿಯುತ್ತೆ. ಗುರುವಾರ ಚೇಂಬರ್ನಲ್ಲಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಬಳಿಕ ಮುಂದಿನ ಪ್ರಕ್ರಿಯೆ ನಡೆಯಬಹುದು ಅಂದಿದ್ದಾರೆ. ರಿವ್ಯೂ ಪಿಟಿಷನ್ ಹಾಕಿದ್ದಾರೆ ಸರ್. ಈ ಮ್ಯಾಟ್ರು ಗುರುವಾರ ಬಂದಿದೆ ಸರ್. ಮ್ಯಾಟ್ರು ನಮಗಂತೂ ಕಾಪಿ ಅಂತೂ ಸರ್ವ್ ಮಾಡಿಲ್ಲ ಅವರು. ಇನ್ ಕೇಸ್ ನೋಟಿಸ್ ಇಶ್ಯೂ ಆದರೆ ದೇ ವಿಲ್ ಸರ್ವ್ ದ ಕಾಪಿ. ಸೇಮ್ ಬೆಂಚ್ ಸರ್. ಲಾಸ್ಟ್ ಟೈಮ್ ಜಸ್ಟಿಸ್ ಪಾರ್ಡಿವಾಲಾ ಅಂಡ್ ಜಸ್ಟಿಸ್ ಮಾದೇವನ್ ಬೆಂಚ್ ಮುಂದೆ ಸೇಮ್ ಬೆಂಚ್ ಮುಂದೆ ಬಂದಿದೆ ಸರ್ ಮ್ಯಾಟ್ರು. 3 ಮಂತ್ಸ್ ಇಲ್ಲ ಸರ್. ವಿದಿನ್ 30 days ಅಲ್ಲಿ ರಿವ್ಯೂ ಪಿಟಿಷನ್ ಹಾಕಬೇಕಾಗಿತ್ತು. ಅವ್ರು ಏನು ಹಾಕಿದಾರೋ, ಬಟ್ ಇವಾಗ ಮ್ಯಾಟ್ರ್ ಮಾತ್ರ ಲಿಸ್ಟ್ ಆಗಿದೆ ಕೋರ್ಟ್ ಮುಂದೆ ಸರ್. SLP ಅಲ್ಲಿ ಏನು ಅವ್ರಿಗೆ ಈ ಕೌಂಟರ್ ಅಬ್ಜೆಕ್ಷನ್ ಹಾಕಿದಾರಲ್ಲ ಸರ್, ಬಿಯಾಂಡ್ ದಟ್ ಅವ್ರು ಹೋಗೋಕ್ಕಾಗಲ್ಲ. ಅವ್ರು ಏನಿದೆ ಅಬ್ಜೆಕ್ಷನ್ ಏನು ಹಾಕಿದ್ರೆ ಅದನ್ನ ಮಾತ್ರ ರಿವ್ಯೂ ಮಾಡೋಕ್ಕಾಗತ್ತೆ. ದೇ ಕೆನಾಟ್ ಟೇಕ್ ನ್ಯೂ ಗ್ರೌಂಡ್ಸ್ ಸರ್. ಈ ಕೇಸಸ್ ಪ್ರೊಸೀಡಿಂಗ್ಸ್ ಡಿಫ್ರೆಂಟ್ ಸರ್. ಬಟ್ ಏನು ರಿವ್ಯೂ ಹಾಕೊಂಡಿದ್ದಾರೆ ಅದನ್ನ ರೀಕನ್ಸಿಡರ್ ಮಾಡೋಕ್ಕೆ ನೋಡೋಣ ಸರ್. ಗುರುವಾರ ಏನಾಗುತ್ತೆ ಅಂತ ಹೇಳಿ ವೇಟ್ ಅಂಡ್ ಸಿ. ಪಶ್ಚಿಮ ಬಂಗಾಳದ ಮಹಿಳೆಯ ಮೇಲೆ ವರ್ತೂರು ಪೊಲೀಸರು ಮನಸೋ ಇಚ್ಛೆ ಹಲ್ಲೆ ಮಾಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಬ್ಲಿಕ್ ಟಿವಿ ವರದಿ ಬಳಿಕ ಪೊಲೀಸ್ ತನಿಖೆ ಚುರುಕುಗೊಂಡಿದೆ. ಹಲ್ಲೆ ಮಾಡಿದ ಪೊಲೀಸ್ ಸಿಬ್ಬಂದಿಯ ಬಗ್ಗೆ ಎಸಿಪಿ ಪ್ರಿಯದರ್ಶಿನಿ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಸೂಚನೆಯ ಮೇರೆಗೆ ವರ್ತೂರು ಪೊಲೀಸ್ ಠಾಣೆಗೆ ಆಗಮಿಸಿದ ಮಾರತಹಳ್ಳಿಯ ಉಪವಿಭಾಗದ ಎಸಿಪಿ ಪ್ರಿಯದರ್ಶಿನಿ ಹಲ್ಲೆ ಮಾಡಿದ ಪೊಲೀಸ್ ಸಿಬ್ಬಂದಿಯ ಬಗ್ಗೆ ಮಾಹಿತಿಯನ್ನ ಪಡೆದರು. ಹಲ್ಲೆಗೊಳಗಾದ ದಂಪತಿಯನ್ನ ಠಾಣೆಗೆ ಕರೆಯಿಸಿ ವಿಚಾರಣೆಯನ್ನ ನಡೆಸಿದರು. ಇನ್ನು ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಈ ಪ್ರಕರಣ ನನ್ನ ಗಮನಕ್ಕೂ ಬಂದಿದೆ. ಪೊಲೀಸ್ ಕಮಿಷನರ್ ಅವರಿಂದ ಇದರ ಬಗ್ಗೆ ವರದಿಯನ್ನ ಕೇಳಿದ್ದೇನೆ. ವರದಿ ಬಂದ ಬಳಿಕ ಪರಿಶೀಲಿಸಿ ಪೊಲೀಸರ ವಿರುದ್ಧ ಕ್ರಮ ತಗೋತೀವಿ ಎಂದಿದ್ದಾರೆ. ನನ್ನ ಗಮನಕ್ಕೆ ಬಂದಿದೆ ಅದು. ಅವರಿಗೆ ಕಮಿಷನರ್ಗೆ ಬೆಳಗ್ಗೆ ನನಗೆ ವರದಿ ಕೊಡಿ ಅಂತ ಕೇಳಿದ್ದೇನೆ. ಮಹಿಳಾ ಪೊಲೀಸು ಹೊಡೆದಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದೀನಿ. ಆಮೇಲೆ ಅದಾದಮೇಲೆ ಅದಕ್ಕೇನು ಕ್ರಮ ತಗೋಬೇಕೋ ಪೊಲೀಸ್ನವ್ರ ಮೇಲೆ ತಗೊಳ್ತೀನಿ.